ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳ ಕ್ವಿಕ್ ಲುಕ್ ಎಲ್ಲೆಲ್ಲಿ ಏನೇನಾಯ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಶೂಟೌಟ್ ಆಗಿದೆ. ಅದೃಷ್ಟವಶಾತ್ ರಿಕ್ಕಿ ಪ್ರಾಣಾಪಾಯದಿಂದ ಬಚಾವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ರಿಕ್ಕಿ ಕೂಡ ತಂದೆಯಂತೆ ಗಟ್ಟಿ ಆಯಸ್ಸು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಮುತ್ತಪ್ಪ ರೈ ಮೇಲೆ ಶೂಟೌಟ್ ಆಗಿದ್ದಾಗ 5 ಗುಂಡುಗಳು ಮುತ್ತಪ್ಪ ರೈ ದೇಹವನ್ನು ಸೀಳಿತಂತೆ. ಆಗ್ಲೂ ಮುತ್ತಪ್ಪ ರೈ ಪ್ರಾಣಾಪಾಯದಿಂದ ಪಾರಾಗಿದ್ದು, ಇದೀಗ ನಿನ್ನೆ ರಿಕ್ಕಿ ಮೇಲೂ ಕೂಡ ಶೂಟೌಟ್ ಆಗಿದ್ದು 2 ಬಾರಿ ಶಾರ್ಪ್ ಶೂಟರ್ ರಿಕ್ಕಿ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಹೊರ ಹೋಗಿದ್ದ ರಿಕ್ಕಿ ರಾತ್ರಿ 11ಕ್ಕೆ ಫಾರ್ಮ್ ಹೌಸ್ಗೆ ಎಂಟ್ರಿ ಆದಾಗ ಮೊದಲ ಬಾರಿ ಫೈರ್ ಆಗಿದೆ. ಆಗ ಕಾರಿಗೆ ಗುಂಡು ಬಿದ್ದಿದೆ. ಎಲ್ಲೋ ಕಾರ್ ಪಂಚರ್ ಆಗಿರ್ಬೇಕು ಅಂತ ಡ್ರೈವರ್ ಬಸ್ಕಿ ಕಾರು ಹತ್ತಿ ಬಿಡದಿ ರೈಲ್ವೆ ಗೇಟ್ ವರೆಗೂ ಕೂಡ ತೆರಳಿದಂತೆ. ಸೊ ಪರ್ಸ್ ಮರೆತಿರೋದಾಗಿ ನೆನಪಾಗಿ ಫಾರ್ಮ್ ಹೌಸ್ಗೆ ರಿಕ್ಕಿ ವಾಪಸ್ ಬಂದಿದ್ದಾನೆ. ರಾತ್ರಿ 12:50ಕ್ಕೆ 2ನೇ ಬಾರಿ ಫಾರ್ಮ್ ಹೌಸ್ಗೆ ಎಂಟ್ರಿ ಆಗ್ತಾ ಇದ್ದಂತೆ ರಿಕ್ಕಿ ಮೇಲೆ ಶೂಟೌಟ್ ಆಗಿದೆ. ಈ ವೇಳೆ ರಿಕ್ಕಿ ಮೂಗು ಬಲತೋಳನ್ನ ಗುಂಡು ಸೀಳ್ಕೊಂಡು ಹೋಗಿದೆ. ರಿಕ್ಕಿ ರೈ ಮೇಲಿನ ಶೂಟೌಟ್ ಹಿಂದೆ ಹಲವು ಅನುಮಾನ ಮೂಡಿದೆ. ರಿಕ್ಕಿ ಕಾರ್ನಲ್ಲಿ ಸಿಕ್ಕಿದ್ದ ಗುಂಡು ಮತ್ತು ಕಾರಿನ ಹೊರಗೆ ಸಿಕ್ಕ ಗುಂಡುಗಳು ಬೇರೆ ಬೇರೆಯಾಗಿದೆ. ಗುಂಡಿನ ದಾಳಿ ನಡೆದ ಸ್ಥಳದಲ್ಲಿ ಬೇರೆ ಬೇರೆ ಬುಲೆಟ್ಗಳು ಪತ್ತೆಯಾಗಿದೆ. ಕಾರ್ನಲ್ಲಿ ಸಿಕ್ಕ ಗುಂಡಿಗೂ ಕಾರಿನ ಹೊರಗಡೆ ಸಿಕ್ಕ ಗುಂಡಿಗೂ ವ್ಯತ್ಯಾಸ ಕಂಡು ಬಂದಿದೆ. ರಿಕ್ಕಿ ಮೇಲೆ ಒಟ್ಟು 3 ಸುತ್ತಿನ ಗುಂಡಿನ ದಾಳಿ ನಡೆದಿದೆ. 2 ಬುಲೆಟ್ ಹೊರಗಡೆ ಬಿದ್ದರೆ 1 ಗುಂಡು ಕಾರನ್ನ ಸೀಳ್ಕೊಂಡು ರಿಕ್ಕಿ ತೋಳು ಹಾಗೂ ಮೂಗನ್ನ ಸೀಳಿದೆ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿಯಾಗಿದೆ. ಸದ್ಯ 1 ಗಂಟೆಗೆ ಈ ಘಟನೆಯಾಗಿದೆ. ರಿಕ್ಕಿ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಶೂಟೌಟ್ ಮಾಡಿದ್ಯಾರು ಅನ್ನೋ ಬಗ್ಗೆ ತನಿಖೆ ನಡೀತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ. ಕ್ರೈಮ್ ಪ್ರಕರಣಗಳು ಕಡಿಮೆ ಆಗಿವೆ. ಎಲ್ಲ ಪ್ಯಾರಾಮೀಟರ್ಸ್ಗಳು ಹೀಗಂತ ಹೇಳ್ತಾ ಇದೆ ಅಂತ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ರು. ಇದೇ ವೇಳೆ ವಿಪಕ್ಷಗಳ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟ ಪರಮೇಶ್ವರ್ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಆರ್ಡರ್ ಸರಿಯಾಗಿದೆ ಅಂತ ಹೇಳಿದರು. ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿದ್ದು, ಎಲ್ಲರೂ ಅವರವರ ಅಭಿಪ್ರಾಯವನ್ನ ಹೇಳಿದ್ದಾರೆ. ಚರ್ಚೆ ಮುಂದುವರೆದಿದೆ. ಎಲ್ಲರ ಅಭಿಪ್ರಾಯ ಕೇಳಿದ ಮೇಲೆ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇದು ಒಬ್ಬರ ನಿರ್ಧಾರ ಅಲ್ಲ, ಕ್ಯಾಬಿನೆಟ್ ನಿರ್ಧಾರ ಆಗಿರುತ್ತೆ. ಈ ಸರ್ವೆಯ ಉದ್ದೇಶ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಯಾವ ಸಮುದಾಯ ಹೇಗಿದೆ ಅಂತ ನೋಡೋದು. ಅದರಲ್ಲಿ ಜಾತಿ ಎಷ್ಟಿದೆಯೋ ಅಂತ ಸರ್ಕಾರಕ್ಕೆ ವರದಿ ಕೊಟ್ಟಿದೆ. ಸರ್ಕಾರ ಇದನ್ನು ಒಪ್ಪಿ ಕಾರ್ಯಕ್ರಮ ಕೊಡಬೇಕಿದೆ. ಕೆಲವರು ನಮ್ಮ ಸಮುದಾಯ ಹೆಚ್ಚಿರಬೇಕಿತ್ತು ಅಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಇದನ್ನು ಅಧ್ಯಯನ ಮಾಡಿದ ಮೇಲೆ ಇದು ಅತ್ಯಂತ ವೈಜ್ಞಾನಿಕ ಸಮೀಕ್ಷೆ ಅನಿಸಿದೆ. ಯಾಕಂದ್ರೆ ಒಬ್ಬ ಬೋರ್ವೆಲ್ ಹಾಕಿದ್ರೆ ಅಲ್ಲಿ ನೀರು ಬಂತಾ ಇಲ್ವಾ, ಒಣಗಿ ಹೋಗಿದೆಯಾ ಅಂತಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇಂಥ ಮನೆಯ ಡೇಟಾ ಸಂಗ್ರಹಿಸಿ ಅವರ ಕೈಯಲ್ಲಿ ಸಹಿ ಮಾಡಿಸಿ ಸೂಪರ್ವೈಸರ್ ಕೂಡ ಸಹಿ ಮಾಡಿದ್ದಾರೆ. ಈ ಬಗ್ಗೆ ಈ ದಾಖಲೆ ಕೂಡ ನಮ್ಮ ಹತ್ರ ಇದೆ. 1.37 ಕೋಟಿ ಕುಟುಂಬಕ್ಕೆ ಭೇಟಿ ಕೊಟ್ಟಿದ್ದು ಇದರ ಸಹಿ ಹಾಕಿದ ಡೇಟಾ ಇದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.